ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ವಿಜಯನಗರದಲ್ಲಿ ಕೊಳವೆ ಬಾವಿಗಳಿಂದ ಉಕ್ಕುತ್ತಿದ್ದಾಳೆ ಗಂಗೆ. ನಿರಂತರ ಮಳೆಯಿಂದಾಗಿ ನಿಂಬಳಗೆರೆ ಗ್ರಾಮದಲ್ಲಿ 7-8 ಕೊಳವೆ ಬಾವಿಗಳಲ್ಲಿ ಉಕ್ಕಿ ಹರಿಯುತ್ತಿವೆ ನೀರು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಿಂಬಳಗೆರೆ ಗ್ರಾಮ ಈ ಹಿಂದೆ ಸರಿಯಾದ ಮಳೆ ಇಲ್ಲದೆ ಕೊಳವೆ ಬಾವಿಗಳಲ್ಲಿ ನೀರು ಇಲ್ಲದೆ ಸೊರಗಿದ್ದವು. ನೀರಿಲ್ಲದೆ ಅನೇಕ ಕೊಳವೆ ಬಾವಿಗಳನ್ನು ಮುಚ್ಚುವ ಹಂತಕ್ಕೆ ಬಂದಿದ್ದವು. ಈ ವರ್ಷ ನಿರಂತರ ಮಳೆಯಾಗುತ್ತಿದ್ದು ಅಂತರ್ಜಲ ಹೆಚ್ಚಾಗಿದೆ. ಕುಡಿಯುವ ನೀರು ಪೂರೈಕೆ ಮಾಡುವ ಕೊಳವೆ ಬಾವಿಯಲ್ಲಿ ನೀರು ಉಕ್ಕುತ್ತಿದ್ದು ರೈತರಲ್ಲಿ ಸಂತೋಷ ಹೆಚ್ಚಳ. ಈ ವರ್ಷ ನಿರಂತರ ಮಳೆಯಾಗಿದೆ. ಇದರಿಂದ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ಕೆರೆ ಕಟ್ಟೆಗಳು ಮೈತುಂಬಿಕೊಂಡಿವೆ. ಅಂತರ್ಜಲ ಹೆಚ್ಚಾಗಿ ಕೊಳವೆ ಬಾವಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿವೆ. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ನೀರು ಸ್ವಲ್ಪ ಏನಾರ ಸ್ವಲ್ಪ ಹಾಕೊಂತಿರೋರು ಕೂಡ ಫ್ರೀಡಮ್ ಆಗ್ಬಿಡ್ತಾರೆ. ಕಂಟಕ ಮತ್ತು ಪ್ರೆಜರ್ ಅಂದ್ರೆ ಹೆಚ್ಚಿಗೆ ಆದ ಸಮಸ್ಯೆ ಆಗ್ಬಿಡ್ತದೆ. ನೀರು ಸ್ವಲ್ಪ ಏನಾರ ಸ್ವಲ್ಪ ಹಾಕೊಂತಿರೋರು ಕೂಡ ಫ್ರೀಡಮ್ ಆಗ್ಬಿಡ್ತಾರೆ. ಸುತ್ತಮುತ್ತ ಎಲ್ಲ ಅತಿ ಹೆಚ್ಚು ಮಳೆ ಆದ ಕಾರಣ ಈ ನಿಂಬಳಗೆರೆ ಗ್ರಾಮದಲ್ಲೂ ಸುಮಾರು ಈ ತಿಂಗಳಿಂದನೂ ಮಳೆ ಬರ್ತಾ ಇದೆ. ಹಾಗಾಗಿ ನಿಂಬಳಗೆರೆ ಗ್ರಾಮಕ್ಕೆ ಮಳೆ ಆಗೈತಂತ ಕೆರೆಗೇನು ಅತಿ ಹೆಚ್ಚಿನ ಪ್ರಮಾಣ ನೀರು ಬಂದಿಲ್ಲ. ಸುತ್ತಮುತ್ತ ಹಳ್ಳಿಗಳು ಕೆರೆಗಳೆಲ್ಲ ತುಂಬಿರೋ ಕಾರಣ ಅಂತರ್ಜಲ ಹೆಚ್ಚಾಗಿ ಸುಮಾರು ನಿಂಬಳಗೆರೆ ಗ್ರಾಮದಲ್ಲಿ 6-7 ಬೋರ್ನಲ್ಲಿ ನೀರು ಉಂಟಾ ಇದೆ. ನಿಮ್ಮ ಹೆಸರು? ಈ ಮೆಕ್ಕೆಜೋಳ ಬೆಳೆ ಎಲ್ಲ ಯಾವ ಥರ ಇದಾವೆ ಇಲ್ಲಿ? ಇದು ನಿಮ್ದಾ ಬೋರ್? ಸರಿ. ಕಂಟಕ ಮತ್ತು ಪ್ರೆಜರ್ ಅಂದ್ರೆ ಹೆಚ್ಚಿಗೆ ಆದ ಸಮಸ್ಯೆ ಆಗ್ಬಿಡ್ತದೆ. ನೀರು ಸ್ವಲ್ಪ ಏನಾರ ಸ್ವಲ್ಪ ಹಾಕೊಂತಿರೋರು ಕೂಡ ಫ್ರೀಡಮ್ ಆಗ್ಬಿಡ್ತಾರೆ.